ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಿತ್ಯಲಕ್ಷ್ಮಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಎಲ್ಲರಿಗೂ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು. ಸ್ವಲ್ಪ ವಿಡಿಯೋ 2 ಡೇಸ್ ಲೇಟ್ ಆಯಿತು, ಯಾಕಂದರೆ ಮನೆಯಲ್ಲೆಲ್ಲ ನೆಂಟರು ಬಂದಿದ್ದರು. ಆಗ ಮಧ್ಯಾಹ್ನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪ್ರಸಾದ ಇತ್ತು, ಊಟ ಮಾಡಿಕೊಂಡು ಬಂದು ಮತ್ತು ಇವಾಗ ತೇರಿಗೆ ಹೋಗೋಣ ಅಂತ ಎಲ್ಲ ರೆಡಿ ಆದ್ವಿ. ನೋಡಿ, ತೇರಿಗೆ ಬಂದ್ವಿ. ತೇರು ಈಗ ತಾನೇ ಜಸ್ಟ್ ಮೂವ್ ಆಗ್ತಾಯಿದೆ. ನಾವು ಹೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮೂವ್ ಆಗ್ತಾಯಿದೆ. ಹಾಗೆ ನೀವೆಲ್ಲ ಹೇಗೆ ಶ್ರೀರಾಮನವಮಿ ಆಚರಿಸಿದ್ರಂತ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ರಂಗೋಲಿ ನೋಡಿದ್ರಲ್ಲ, ಫಸ್ಟಿಗೆ ನಿಮ್ಗೆ ಹೇಗೆ ಅನ್ನಿಸ್ತು? ಚೆನ್ನಾಗಾಯ್ತಾ? ನಿಮಗೂ ಈ ರಂಗೋಲಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಹಾಗೆ ನಿಮಗೆ ಇದು ಆಲ್ರೆಡಿ ಗೊತ್ತಿದ್ದರೆ ಈ ರಂಗೋಲಿ ಎಷ್ಟರಿಂದ ಎಷ್ಟು ಚುಕ್ಕಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ತಾನು ಎಷ್ಟು ಆಟ ಮಾಡ್ತಾ ಇದ್ದಾಳೆ. ಆಟ ಸಾಮಾನು ತಗೋಬಾರಮ್ಮ ಅಂದರೆ ಬೇಡ ಅಂತ ಸಿಟ್ಟಾಗಿ ನಿಂತಿದ್ದಾಳೆ. ಅದು ಯಾಕಂತ ಗೊತ್ತಿಲ್ಲ. ಅವಳಿಗೆ ಏನಾದರೂ ಬೇರೆದು ಬೇಕೇನೋ, ಏನೂ ಹೇಳ್ತಾ ಇಲ್ಲ, ಸಿಟ್ಟಾಗಿ ನಿಂತ್ಬಿಟ್ಟಿದ್ದಾಳೆ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋನ ವಾಚ್ ಮಾಡೋರಾದರೆ ದಯವಿಟ್ಟು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ನೋಡಿ ಹೇಗಿದೆ ನಮ್ಮೂರು ತೇರು ಅಂತಂದು ನೀವು ಕಮೆಂಟ್ ಮಾಡಿ ಹೇಳಿ, ತಿಳಿಸಿ ನಮಗೆ. ಹಾಗೆ ಈ 9 ವರ್ಷ ಆಯಿತು ನಮ್ಮೂರು ತೇರು ಸ್ಟಾರ್ಟ್ ಆಗಿ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ಆಟ ಸಾಮಾನೆಲ್ಲ ಬಂದುಬಿಟ್ಟಿದ್ದಾವೆ ನಮ್ಮೂರಿಗೆ. ಸಿಂಪಲಾಗಿ 1 ಡೇ ಜಾತ್ರೆ ಆದ್ರೂ ಬಂದಿದ್ದಾವೆ. ಮತ್ತು ಮಾರಮ್ಮನ ಜಾತ್ರೆ ಕ್ಯಾನ್ಸಲ್ ಆಯ್ತಲ್ಲ. Please support my YouTube channel guys.
ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮೂರಲ್ಲೆಲ್ಲ ತೇರು ಮೂವ್ ಆದ ತಕ್ಷಣ ಪಾನಕ ಕೋಸಂಬರಿ ಹಂಚ್ತಾರೆ. ಅಷ್ಟೊತ್ತರೆಗೂ ಹಂಚೋದಿಲ್ಲ. ಹಾಗೆ ತೇರು ಮೂವ್ ಆಯ್ತಲ್ಲ, ಇಲ್ಲಿ ಪಾನಕ ಹಂಚ್ತಾ ಇದ್ರು. ಹಾಗೆ ಪಾನಕ ಕುಡಿದ್ವಿ. ಮತ್ತು ಇನ್ನು ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿಂದ ಎಲ್ಲ ಕಡೆನೂ ಇಟ್ಕೊಂಡಿದ್ದಾರೆ ಪಾನಕ ಕೋಸಂಬರಿ, ಎಲ್ಲೆಲ್ಲಿ ಯಾರ್ಯಾರಿಗೆ ಬೇಕು ಕುಡೀಲಿ ಅಂತಂದು. ಹಾಗೆ ನಾವು ಮುಂದ್ಗಡೆ ಬಂದು ನೋಡ್ರಿ, ಅಲ್ಲಿಂದನೂ ಎಲ್ಲ ರಂಗೋಲಿ ಹಾಕಿದ್ದಾರೆ. ಅಲ್ಲೆಲ್ಲ ತೆಗಿಲಿಲ್ಲ. ಇಲ್ಲಿ ಫುಲ್ ಮುಂದೆ ಹೋಗ್ಬಿಡೋಣ ಅಂತ ನಾನು ನನ್ನ ತಮ್ಮ ಮುಂದೆ ಬಂದುಬಿಟ್ವಿ. ಅಲ್ಲಿ ಫುಲ್ ರಶ್ ಇತ್ತು ತೇರ ಹತ್ರ. ಹಾಗಾಗಿ ಲಾಸ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ ನೋಡ್ರಿ ಗೈಸ್. ಇಲ್ಲಿ ಈ ದೊಡ್ಡ ರಂಗೋಲಿ ಏನಿದೆ ಇಲ್ಲಿಗೆ ನಮ್ಮ ಊರು ತೇರು ಬಂದು ನಿಂತ್ಕೊಂಡು ಅಲ್ಲಿ ಗದ್ಗೆ ಹಾಸಿ ಪೂಜೆ ಮಾಡ್ತಾರೆ. ಹಾಗೆ ಬಾಯ್ಸ್ ಎಲ್ಲ ನಮ್ಮೂರು ಬಾಯ್ಸ್ ಎಲ್ಲ ಹಾಯ್ ಮಾಡಿದರು. ಹಾಗೆ ನೋಡ್ರಿ ಎಲ್ಲ ಇಲ್ಲಿ ಕೋಸಂಬರಿ ತಿನ್ಕೊತ ನಿಂತಿದ್ರೆ ನೋಡಿರಿ, ಇಲ್ಲಿ ಕೋಸಂಬರಿ ಮತ್ತು ಪಾನಕ ಇಲ್ಲೂ ಹಂಚ್ತಾ ಇದ್ದಾರೆ. ಹಾಗೆ ನಾನು ಕೋಸಂಬರಿ ಇಸ್ಕೊಂಡೆ, ಮತ್ತು ನನ್ನ ತಮ್ಮ ಪಾನಕ ಇಸ್ಕೊಂಬಂದ, ಅದನ್ನು ನಾನು ಕೊಡ್ದಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಗದ್ಗೆಯಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಹಾಗೆ ಇವಾಗ ಮಾಡಿದ್ರಲ್ಲ ಗೈಸ್ ಪೂಜೆನ, ಇದನ್ನು 3 ಟೈಮ್ಸ್ ಮಾಡ್ತಾರೆ. ನಾನು 1 ಟೈಮ್ ಮಾತ್ರ ಅಲ್ಲಿ ನಿಂತ್ಕೊಂಡು ನೋಡಿದೆ. ಮತ್ತು ಉಳಿದವರಿಗೂ ಪ್ಲೇಸ್ ಸಿಗಲಿ ನೋಡಲಿ ಅವರು ಅಂತಂದು ನಾನು ಹಿಂದ್ಗಡೆ ಬಂದುಬಿಟ್ಟೆ. ಅವರು 1 ಟೈಮ್ ಅಷ್ಟೇ ವೀಡಿಯೋ ಮಾಡ್ಕೊಬಂದಿದ್ದು. ಹಾಗೆ ಇಲ್ಲಿ ಬರೋಷ್ಟೊತ್ತಿಗೆ ನನ್ನ ತನ್ಮೈ ಸಿಟ್ಟೆಲ್ಲ ಕೋಪೆಲ್ಲ ಕಮ್ಮಿಯಾಗಿ ಅವ್ರ ಅಕ್ಕ ಪಿ ಕೊಟ್ಲಂತೆ, ಅಷ್ಟೇ ಸಾಕಂತ ಖುಷಿಯಾಗಿದ್ದಾಳೆ. ಹಾಗೆ ಮತ್ತೆ ತೇರು ಊರ ಕಡೆ ಹೊರಡ್ತು, ದೇವಸ್ಥಾನದ ಕಡೆ. ಹಾಗಾಗಿ ದೇವ್ರನ್ನ ಊರ ಕಡೆ ತಿರುಗಿಸಿದ್ರು. ಹಾಗೆ ರಥನೂ ಮೂವ್ ಆಯಿತು ಗೈಸ್, ಹೊರಟ್ವಿ. ಆ್ಯಕ್ಚುಲಿ ಆಲ್ರೆಡಿ ಟೈಮ್ ಆಯಿತು ಅಂತ ನಮ್ಮ ಆಂಟಿ ಮತ್ತು ನಮ್ಮ ಹುಡುಗರು ಎಲ್ಲರೂ ಹೋಗ್ಬಿಟ್ಟಿದ್ರು. ನಮ್ಮ ಆಂಟಿಯರೆಲ್ಲರೂ, ನಮ್ಮ ತಂಗಿ ತಮ್ಮ ಎಲ್ಲರೂ ಹೋಗ್ಬಿಟ್ಟಿದ್ರು. ನಾವು ಹೋಗೋಣ ಬಾ ಅಂತಂದರೆ ನನ್ನ ಮಗಳು ಸೌಗಂಧಿಕ ಬೇಡ ತಡಿ ಮಮ್ಮಿ ಫುಲ್ ಬರಲಿ ಆಮೇಲೆ ಹೋಗೋಣ ಅಂತ ಅಂತಿದ್ಲು. ಹಾಗೆ ನಾನಿದ್ಬಿಟ್ಟು ಇಲ್ಲಿವರೆಗೂ ಬಂದೆ. ಇನ್ನೂ ಅದಲ್ಲೇ ಇತ್ತು, ಇನ್ನು ಊರ ಅರ್ಧದಲ್ಲೇ ಇತ್ತು. ಹಾಗಾಗಿ ಅದಿನ್ನು ಬರೋಕ್ಕೆ ಟೈಮ್ ಆಗುತ್ತೆ, ನಾನು ಮನೆಗೆ ಹೋಗ್ತೀನಿ, ನೀವು ಬರ್ರಿ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮನ್ನು ಮತ್ತು ನನ್ನ ಮಗಳನ್ನ ಇಬ್ಬರನ್ನ ಬಿಟ್ಟು ನಾವು ಮನೆಗೆ ಹೋದೆ. ಆಲ್ರೆಡಿ ಮನೆಗೆ ಹೋಗೋಷ್ಟೊತ್ತಿಗೆ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಸುಸ್ತಾಗಿ ಕೂತ್ಬಿಟ್ಟಿದ್ರು ಎಲ್ಲದರಲ್ಲೇ. ಆಮೇಲೆ ಮಲಗೋರು ಮಲಗಿಬಿಟ್ಟಿದ್ರು. ನೋಡಂತ್ರೆ ಆ್ಯಕ್ಚುಲಿ ತೋರಿಸ್ತೀನಿ ಮುಂದೆ ನೋಡಿ. ಎಲ್ಲ ಹೆಂಗೆ ಮಕ್ಕಳೆಲ್ಲ ಮನೆಗೆ ಬಿಟ್ಟಿದ್ದಾರೆ ಆಟಾಡಿ. ಆ್ಯಕ್ಚುಲಿ ಕರೆಂಟ್ ಹೋಗಿತ್ತು, ಕರೆಂಟ್ ಕೊಟ್ಟಿದ್ದು ಲೇಟು. ಹಾಗಾಗಿ ನಾನು ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಮತ್ತು ಅಡುಗೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಎಲ್ಲ ಹೊರಗಡೆ ಸೆಟ್ ಆಡ್ತಾಯಿದ್ರೆ ಹುಡುಗರೆಲ್ಲ ಸೇರಿದಾಗ, ಎಲ್ಲರೂ ಫ್ಯಾಮಿಲಿ ಸೇರಿದಾಗ ಎಲ್ಲ ಏನೋ ಒಂಥರ ಖುಷಿ, ಈ ಥರ ಮಾಡೋಕ್ಕೆ ನನಗೂ ತುಂಬ ಇಷ್ಟ. ಆದರೆ ಏನು ಮಾಡ್ತೀರ, ನಾನು ಅಡುಗೆ ಕಿಚನ್ ರೂಮಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಹಾಗೆ ನೋಡಿರಿ ನಮ್ಮ ಅಂಕಲು ಮತ್ತು ನಮ್ಮ ಅಣ್ಣನೂ ಆ ಕಡೆ ಮೊಬೈಲ್ ನೋಡ್ತಿದ್ದೆ, ನಮ್ಮ ಆಂಟರೆಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಹಾಗೆ ಏನೇನು ಅಡುಗೆ ಮಾಡಿದೆ ಅಂತೀರಾ, ಹೆಸರುಬೇಳೆ ಪಾಯಸ ಮಾಡಿಬಿಟ್ಟು ಪಲ್ಯ ಮತ್ತು ಸಾಂಬಾರು ಮತ್ತು ತಿಳಿಸಾರು ಎಲ್ಲ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಬನ್ನಿ ನೀವು ಊಟ ಮಾಡಿ. ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಜೈ ಶ್ರೀರಾಮ್.